ಕಳೆದ ಸರ್ಕಾರದ ಅವಧಿಯಲ್ಲಿ KUDFC ನಿರ್ದೇಶಕರಾಗಿ ತಮ್ಮ ಸೇವೆಯನ್ನು ನೀಡಿದಂತಹ ದೌಲತ್ ಬೇಗ್ರವರ ಸುಪುತ್ರರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಆರ್ ಮೂರ್ತಿಯವರು ನಗರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಮಾಡಿದ್ದಾರೆ. ಇವರ ನೇಮಕಕ್ಕೆ ಇವತ್ತು ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಸಾಕಷ್ಟು ನಿರೀಕ್ಷೆ ಮತ್ತು ಬಹುಶಃ ನಾವೆಲ್ಲರೂ ನೋಡಿದಂತಹ ಸಂದರ್ಭದಲ್ಲಿ ಮತಗಳ್ಳತನ ಒಂದು ದೊಡ್ಡ ವಿಷಯವಾಗಿ ಇಡೀ ದೇಶದ ರಾಜಕೀಯ ವಲಯಗಳಲ್ಲಿ ಚರ್ಚೆ ಮಾಡ್ತದೆ. ಚುನಾವಣಾ ಆಯೋಗ ಎಲ್ಲ ರಾಜಕೀಯ ಪಕ್ಷಗಳಿಗೆ ಮತಗಟ್ಟೆಯ ಸದಸ್ಯರನ್ನ ನೇಮಕ ಮಾಡಿಕೊಳ್ಳುವಂತಹ ಅವಕಾಶ ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದೆ. ಪ್ರದೇಶ ಕಾಂಗ್ರೆಸ್ ಸಮಿತಿ ಈಗಾಗಲೇ ಎಲ್ಲ ವಿಧಾನಸಭಾ ಕ್ಷೇತ್ರವಾರು ಮತಗಟ್ಟೆಗಳಿಗೆ ನಮ್ಮ ಕಾರ್ಯಕರ್ತರನ್ನ ಗುರುತಿಸುವಂತಹ ಕೆಲಸ ಬ್ಲಾಕ್ ಲೆವೆಲ್ ಆಫೀಸರ್ಸ್ ಪ್ರತಿಯೊಂದು ಬೂತ್ನಲ್ಲಿ ಚುನಾವಣಾ ಆಯೋಗದಿಂದ ಏನಾಗ್ತಾರೆ, ನಾವು ಬೂತ್ ಲೆವೆಲ್ ಮೆಂಬರ್ಸ್ನ ಅಸಿಸ್ಟೆಂಟ್ಸ್ನ ನಾವು ರಾಜಕೀಯ ಪಕ್ಷಗಳು ನೀಡಬೇಕಾಗಿರುವಂಥದ್ದು ನಮ್ಮ ಮೇಲೆ ಕಡ್ಡಾಯವಾಗಿದೆ. ಈಗಾಗಲೇ ನಾವು ಈ ಕೆಲಸಕ್ಕೆ ಇಡೀ ರಾಜ್ಯದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಮಾಡ್ತಾ ಇದ್ದೀವಿ. ನನ್ನಲ್ಲಿ ಈಗಾಗಲೇ ಸದಸ್ಯರನ್ನು ನೇಮಕ ಮಾಡಿದ್ದೀವಿ. ಎಲ್ಲರಿಗೂ ನಮಸ್ಕಾರ ಹೇಳುತ್ತಾ ಇವತ್ತಿನ ದಿನ ಭಾಳ ಖುಷಿಯ ಸಂದರ್ಭ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಏನಕ್ಕೆಂದರೆ ಈಗ ತಾನೇ ಎಲ್ರಿಗೂ ನಮ್ಮ ಜನಪ್ರಿಯ ಶಾಸಕರಾದ ಮಾನ್ಯ ಶ್ರೀ ತನ್ವೀರ್ ಸೇಠ್ ಸಾಹೇಬರು ಮತ್ತೆ ಕರ್ನಾಟಕ ರಾಜ್ಯ KPCC ಕಾರ್ಯಾಧ್ಯಕ್ಷರಾದ ತನ್ವೀರ್ ಸೇಠ್ ಸಾಹೇಬರು ನನಗೆ ಇವತ್ತು ಅಧಿಕಾರ ಹಸ್ತಾಂತರ ಮಾಡಿದ್ದಾರೆ. ಇದು ಅಧಿಕಾರ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ ಅಂತ ಅವ್ರು ಹೇಳಿದ್ದಾರೆ. ಅದು ನಾನು ಆ ಮಾತಿಗೆ ಬದ್ಧ ಇರ್ತೇನೆ. ಅದು ತಗೊಳ್ಳೋಕ್ಕಿಂತ ಮುಖ್ಯ ನಮ್ಮ ಹೆಗಲ ಮೇಲೆ ಜವಾಬ್ದಾರಿ ಬಂದಿದೆ. ಆ ಜವಾಬ್ದಾರಿಯನ್ನು ನಾವು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಜವಾಬ್ದಾರಿಯನ್ನು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ನಾನು ಮಾನ್ಯ ಶ್ರೀ ತನ್ವೀರ್ ಸೇಠ್ ಸಾಹೇಬರಿಗೆ ಅಭಿನಂದಿಸ್ತೇನೆ. ಏನು ಜವಾಬ್ದಾರಿ ಕೊಟ್ಟಿದ್ದಾರೆ? ನನಗೆ ಮೈಸೂರು ಸಿಟಿ DCC ಪ್ರಧಾನ ಕಾರ್ಯದರ್ಶಿ, ಪೇರೆಂಟಲ್ ಬಾಡಿ. ಓಕೆ, ರೇಹಾನ್ ಅವರೇ, ತಾವು ನಿನ್ನೆ NR ಕ್ಷೇತ್ರಕ್ಕೆ ಒಂದು 10 ಕ್ಯಾಮ್ರಾಗಳನ್ನ ಕೊಟ್ರಿ. ಏನು ಅನ್ನಿಸ್ತಾ ಇದೆ? ಅದೆಲ್ಲ ಉಪಯೋಗ ಸರಿಯಾಗಿ ಆಗುತ್ತಾ ಇದೆಯಾ? ಅದು ಉಪಯೋಗ ಆಗಬೇಕು. ಏನಕ್ಕಂದ್ರೆ ನಾನು ನಮ್ಮ ಜನಪ್ರಿಯ ಶಾಸಕರಾದ ತನ್ವೀರ್ ಸೇಠ್ ಸಾಹೇಬರು ಅವರ ಮಾರ್ಗದರ್ಶನದಲ್ಲೇ ಅವ್ರಿಗೆ ಚರ್ಚಿಸಿ ನಾನು ಆ ನಿರ್ಧಾರಕ್ಕೆ ಬಂದಿದ್ದು. ಏನಕ್ಕಂದ್ರೆ ನಾನು ನೆನ್ನೆ ತಾನೇ ಎಲ್ಲ ಪ್ರಸ್ತಾಪ ಮಾಡಿದ್ದೀನಿ ಅದ್ರ ಬಗ್ಗೆ ವಿಸ್ತಾರವಾಗಿ. ಅದು ಕೊಟ್ಟಿರೋದನ್ನ ಎಲ್ಲ ಗಣಪತಿ ಕೂರಿಸುವ ಎಲ್ಲ ಜನರಿಗೂ ಒಳ್ಳೇದಾಗುತ್ತೆ, ಸೇಫ್ಟಿ ಇರುತ್ತೆ. ಓಕೆ, ಈಗ ನಿಮಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ನೀವೇನು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀರಿ ಮುಂದಕ್ಕೆ? ಕಾರ್ಯಕ್ರಮ ಈಗ ಶಾಸಕರು ಹೇಳ್ದಂಗೆ ಈಗ ಇಡೀ ರಾಷ್ಟ್ರದಲ್ಲಿ ಒಂದೇ ಸದ್ದು ಏರ್ತಾ ಇರೋದು ವೋಟ್ ಚೋರಿ. ವೋಟ್ ಚೋರ್ ಗದ್ದಿ ಛೋಡ್, ವೋಟ್ ಚೋರ್ ಗದ್ದಿ ಛೋಡ್, ವೋಟ್ ಚೋರ್ ಗದ್ದಿ ಛೋಡ್, ಅದೇ ಇರೋದು. ಅದಕ್ಕೆ ನಾವು ತುಂಬಾನೇ ಜಾಸ್ತಿ ಧ್ವನಿ ಎತ್ತಿ ಅದಕ್ಕೆ ಸರ್ಕಾರಕ್ಕೆ ನಾವು ಮುಜುಗರ ತಗೋಬರೋದು ಒಂದು ಕೆಲಸ ಅದ್ ಮಾಡಿ ಸಂಘಟನೆಯನ್ನು ಬಲವಾಗಿ ಒಂದು ಸಂಘಟನೆ ಮಾಡಬೇಕಂತ ಪಕ್ಷಕ್ಕೆ ನಾನು